ಫುಟ್ಬಾಲ್ ಆಡುವಾಗ ಅವರಿಗೆ ಕಾಲು ಹುಡುಕಿ ಅವರಿಗೆ ಲಿಗಮೆಂಟ್ ಏರ್ ಆಗಿತ್ತು, ACL ಲಿಗಮೆಂಟ್ ಏರ್ ಅಂತೀವಿ. ಸೊ ಅದನ್ನು ಎಕ್ಸಸೈಸ್ ಎಲ್ಲ ಮಾಡಿದ್ದಾರೆ, ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಅವರು ಇನ್ಸ್ಟೆಬಿಲಿಟಿ ಅಂತ ಬಂದಿದ್ರು ನಮ್ಮ ಹತ್ರಕ್ಕೆ. ಅಂದರೆ ಕಾಲು ಆಡೋವಾಗ ಇಲ್ಲದ್ರೆ ಕಾಲು ಬಿಡ್ಕೊಂಡ್ಬಿಡುತ್ತೆ, ನಡೆಯೋಕ್ಕಾಗಲ್ಲ, ಕುಟ್ಟಬೇಕು, ಓಡೋಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ, ನೋವು ಬರುತ್ತೆ. ಸೊ ಈ ಸಿಂಪ್ಟಮ್ಸ್ ಅಲ್ಲಿ ನಮಗೆ ನಮ್ಮ ಹತ್ರ ಬಂದಿದ್ದು. ಎಕ್ಸಾಮಿನ್ ಮಾಡಿದಾಗ ಅವಳಿಗೆ ಲಿಗಮೆಂಟ್ ಇಂಜುರಿ ಆಗಿತ್ತು. ಸೊ ನನ್ನ ಹೆಸರು ಋಷಿಕ್, ನಾನು ಲ್ಯಾಟ್ವಿಯಲ್ಲಿ ಇರೋದು. ಸೊ ಅಲ್ಲೇ ಯುರೋಪಲ್ಲಿ ನಾನು ಸ್ಟಡೀಸ್ ಮಾಡ್ತಾ ಇರೋದು. ಸೊ ರೀಸೆಂಟಾಗಿ ನಾನು ಫುಟ್ಬಾಲ್ ಆಡಬೇಕಾದ್ರೆ ಇಂಜುರಿ ಆಯಿತು. ಸೊ ಓಡಬೇಕಾದ್ರೆ ನನಗೆ ಕ್ರ್ಯಾಕ್ ಬಂತು ರೈಟ್ ನೀಯಲ್ಲಿ. ಸೊ ಅದಾದಮೇಲೆ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ, ಆ್ಯಕ್ಚುಲಿ ಸರೋಗುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು. ಆಫ್ಟರ್ 1 ವೀಕ್ ಆದಮೇಲೆ ಮತ್ತೆ ಇನ್ನೊಂದ್ಸರಿ ಟ್ರೈನಿಂಗ್ ಹೋಗೋದು ಹಿಂಗೆ ಮಾಡ್ತಿದ್ದೆ. ಸೊ ಕಂಟಿನ್ಯೂಸ್ ಕ್ರ್ಯಾಕ್ ಬರ್ತಿತ್ತು. ನಮಗೆ ಯೂನಿವರ್ಸಿಟಿಗೆ ಬೇರೆ ಹೋಗ್ಬೇಕಾಗಿತ್ತು ನಾನು. ಸೊ ನಾನು ಅಲ್ಲೇ ಇರ್ತಿದ್ದೆ, ಬಟ್ ನನಗೆ ಇಂಬ್ಯಾಲೆನ್ಸ್ ಇತ್ತು ಲೆಗ್ಗಲ್ಲಿ. ಸೊ ನಾನು ನಡೆಯೋಕ್ಕಾಯ್ತಾ ಇರಲಿಲ್ಲ. ನಡಿಬೇಕಾದ್ರೆ ನನಗೆ ಸಡನ್ ಆಗಿ ರೊಟೇಟ್ ಆಗೋದು ಏನಾದರೂ ಇದ್ರೆ ನೀಯಲ್ಲಿ ಕ್ರ್ಯಾಕ್ ಬಂದ್ಬಿಟ್ಟು ಬ್ಯಾಲೆನ್ಸ್ ಇಲ್ದಿರ ಬಿದ್ದೋಗ್ಬಿಡ್ತಿದ್ದೆ. ಸೊ ಲೇಟರ್ ನಮಗೆ ಪ್ರತಿ ಸರಿ ಹೋಗಿ ಅದೇ ವೀಕ್ಲಿ 1 ವೀಕ್ ರೆಸ್ಟ್ ಮಾಡ್ತೀನಿ, ಮತ್ತೆ ಆಡ್ತಿದ್ದೆ. ಸೊ ಪ್ರತಿ ಸರಿ ಕ್ರ್ಯಾಕ್ ಬಂದಾಗ ನಮಗೆ ಲೇಟರ್ ಗೊತ್ತಾಯ್ತು, ಸೊ ಇದು ಹೆವಿ ಸೀರಿಯಸ್ ಇದೆ ಅಂದ್ಬಿಟ್ಟು. ಸೊ ಐ ಕೇಮ್ ಬ್ಯಾಕ್ ಟು ಇಂಡಿಯಾಗೆ ಬಂದ್ಬಿಟ್ಟು ನಾನು ಹಿಂಗೆ ಡಾಕ್ಟರ್ ಅರುಣ್ ಕುಮಾರ್ ಸರ್ ಹತ್ರ ಇದು ಮಾಡಿದೆ, ಅಪಾಯಿಂಟ್ಮೆಂಟ್ ತಗೊಂಡು. ಸೊ ಅವ್ರಿಗೆ ತೋರಿಸಿದೆ. ಸೊ ಸರ್ ಹೇಳಿದ್ದೇನು ಅಂದ್ರೆ ಫಸ್ಟ್ MRI ಮಾಡೋದಕ್ಕೆ ಹೇಳಿದ್ರು. ಸೊ MRI ಮಾಡಿಸ್ಕೊ ಬಂದೆ. ಸೊ ಅಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ರು ನನಗೆ ACL ಅದು ಕಟ್ ಆಗಿರೋದು. ಸೊ ಬೇರೆ ಏನು ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ, ಸೊ ಸರ್ಜರಿಗೆ ಹೋಗ್ಬೇಕು, ಯಾಕಂದ್ರೆ ಕಂಪ್ಲೀಟ್ ಫುಲ್ ಕಟ್ ಆಗಿದೆ ಅಂತಂದ್ರು. ಆಫ್ಟರ್ 3 ಮಂತ್ಸ್ ಆದ್ಮೇಲೆ ನನಗೆ ಇದು ರಿಯಲೈಸ್ ಆಗಿತ್ತು. ಇಲ್ಲಿ ನೋಡಿ, ದಿಸ್ ಇಸ್ ನೀ, ಇದು ನೀ ಜಾಯಿಂಟ್ ಅಂತೀವಿ. ಇಲ್ಲಿ ಒಳಗೆ ಲಿಗಮೆಂಟ್ ಇರುತ್ತೆ ಒಳಗೆ. ಇದು ACL ಅಂತ, ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ. ಇಲ್ಲಿ PCL ಅಂತ, ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತೀವಿ. ಇದು ಮೆನಿಸ್ಕಸ್. ಇದು 2 ಕಡೆ ಮೆನಿಸ್ಕಸ್ ಇರುತ್ತೆ, ಒಂದು ಐದರ್ ಸೈಡ್, ಮೀಡಿಯಲ್ ಲ್ಯಾಟರಲ್ ಮೆನಿಸ್ಕಸ್ ಅಂತ. ಸೊ ನೀ ಇಂಜುರಿ ಆಗುವಾಗ ಎನಿ ಟ್ವಿಸ್ಟಿಂಗ್ ಇಂಜುರಿ ಹ್ಯಾಪನ್ಸ್ ಅಲ್ವಾ, ಈ ಲಿಗಮೆಂಟ್ ವಿಲ್ ಗೆಟ್ ಇಂಜರ್ಡ್ ಫಸ್ಟ್ ಅಂಡ್ ಅಲಾಂಗ್ ವಿತ್ ದ ಮೆನಿಸ್ಕಸ್. ಸೊ ನಿಮ್ಗೆ ಯಾವುದೇ ಇಂಜುರಿ ಆಗಲಿ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಡಾಕ್ಟರ್ ಹತ್ರ, ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗಿ ಅದನ್ನ ಚಿಕಿತ್ಸೆ ತೋರಿಸ್ಕೊಂಡು ಚಿಕಿತ್ಸೆ ಮಾಡಿಸ್ಕೊಂಡ್ರೆ ನಿಮಗೆ ಉತ್ತಮ. ಇಲ್ಲಾಂದರೆ ಅದು ಒಂದು ಲಿಗಮೆಂಟ್ ಇಂಜುರಿಯಿಂದ ಹಿಡಿದು ನೆಕ್ಸ್ಟ್ ಮೆನಿಸ್ಕಲ್ ಇಂಜುರಿ ಆಗ್ಬೋದು, ಮೆನಿಸ್ಕಲ್ ಇಂಜುರಿಯಿಂದ ಆಗ್ಬೋದು, ಹಾಗೆ ಆಮೇಲೆ ಕೊಲ್ಯಾಟ್ರಲ್ ಲಿಗಮೆಂಟ್ ಅಂತ ಈ ಪಕ್ಕದಲ್ಲಿ ಇದೆಯಲ್ಲ, ಅದು ಇಂಜುರಿ ಆಗುತ್ತೆ. ಆಮೇಲೆ ಬೋನ್ಗೆ ಎಫೆಕ್ಟ್ ಆಗುತ್ತೆ. 3 ಮಂತ್ಸ್ ವರೆಗೂ ನಾನು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದೆ. 3 ಮಂತ್ಸ್ ಆದ್ಮೇಲೆ ಇಂಡಿಯಾಗೆ ಬಂದೆ. ಸೊ ಅರುಣ್ ಸರ್ನ ಮೀಟ್ ಮಾಡ್ಬಿಟ್ಟು ಹಿಂಗೆ ಅದೇ MRI ಮಾಡಿಸ್ಕೊಂಡು ಹೇಳಿದ್ರು ನನಗೆ. ಮಾಡಿಸ್ಕೊಂಡಾದ್ಮೇಲೆ ಸೊ ಓಕೆ ಅಂದ್ಬಿಟ್ಟು ವಿತಿನ್ MRI ಆಗಿದ್ದು 2 days ಅಲ್ಲೇ ನಾನು ಸರ್ಜರಿ ಮಾಡಿಸ್ಕೊಂಡೆ. ಸೊ ಸರ್ಜರಿ ಮಾಡ್ಸೋಕೆ ಮುಂಚೆ ನಾನು ಆ್ಯಕ್ಚುಲಿ ACL ಅಂದ್ರೆ ನನಗೆ ಐಡಿಯಾನೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ದೆ ACL ಸರ್ಜರಿ ಹಿಂಗೆ ಏನು ಅಂತ. ಅದೇ ಲಾಟ್ ಆಫ್ ವಿಡಿಯೋಸ್ ನಾನು ನೋಡಿರೋದ್ರಲ್ಲಿ ಇಲ್ಲ ACL ಸರ್ಜರಿ ಆದಮೇಲೆ ಬೆಂಡ್ ಆಗೋದು, ಇಲ್ಲ ನೀ ಹೆವಿ ಪ್ರಾಬ್ಲಮ್ ಇರುತ್ತೆ ಅಂತ ನೋಡ್ತಿದ್ದೆ. ಸೊ ಮತ್ತೆ ನನಗೆ ಅದೇ ನಾನು ಹೆವಿ ತಲೆ ಕೆಡಿಸ್ಕೊಂಡ್ಬಿಟ್ಟು ಬೆಂಡ್ ಆಗುತ್ತಾ ಇಲ್ವಾ, ಮತ್ತೆ ಅದೇ ಆಡೋಕ್ಕಾಗುತ್ತಾ ಇನ್ನು ಇಲ್ಲ. ಆಬ್ವಿಯಸ್ಲಿ ಬೆಂಡ್ ಆಗಲಿಲ್ಲ ಅಂದ್ರೆ ಎಲ್ಲದಕ್ಕೂ ಪ್ರಾಬ್ಲಮ್. ಸೊ ಹಂಗೆ ಅನ್ಕೋತಿದ್ದೆ. ಮತ್ತೆ ಓಕೆ ಲೆಟ್ಸ್ ಗಿವ್ ಎ ಟ್ರೈ ಅಂದ್ಬಿಟ್ಟು, ಆಬ್ವಿಯಸ್ಲಿ ಬೇರೆ ಆಪ್ಷನ್ ಇರಲಿಲ್ಲ. ಯಾಕೆ ಇದು ಹೆಚ್ಚಾಗಿ ಇಂಥದ್ದು ಆಗುತ್ತೆ ಸರ್? ಹೆಚ್ಚಾಗಿ ಆಗುತ್ತೆ ಅಂದ್ರೆ ಈ ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಇವತ್ತಿನ. ಈಗ ಪಿವೋಟಿಂಗ್ ಇಂಜುರಿ ಅಂತ, ಸಡನ್ ಆಗಿ ಬಾಡಿ ಟರ್ನ್ ಆಗೋದು, ಇಂಥದ್ರಲ್ಲಿ ಫುಟ್ಬಾಲ್ ಇಂಥದ್ರಲ್ಲಿ ತುಂಬಾ ಕಾಮನ್. ಇದು ಎಲ್ಲ ಸ್ಪೋರ್ಟ್ಸ್ ಅಲ್ಲೂ ಕಾಮನ್, ಬಟ್ ಫುಟ್ಬಾಲ್ ಅಲ್ಲಿ ತುಂಬಾ ಕಾಮನ್. ಯಾಕಂದ್ರೆ ನೀವು ಬೋಲ್ ಭಾರ ಬಿಟ್ಟು ಒಂದು ಕಾಲ್ ಮೇಲೆ ಒಂದು ಆಂಗಲ್ ಅಲ್ಲಿ ನೀವು ಟರ್ನ್ ಮಾಡ್ತೀರಿ, ನೀವು ಬಾಡಿನೇ ಟರ್ನ್ ಮಾಡ್ತೀರಿ. ಅದರಿಂದ ಅದು ಅವಾಗ ಓನ್ಲಿ ACL ಲಿಗಮೆಂಟ್ ಮಾತ್ರ ಅದಕ್ಕೆ ನಿಮ್ಗೆ ಸಪೋರ್ಟ್ ಕೊಡೋದು. ನಿಮ್ ಬಾಡಿ ವೈಟ್ ಪ್ಲಸ್ ಫೋರ್ಸ್, ಆ ಲಿಗಮೆಂಟ್ ಕೆಪಾಸಿಟಿ ಜಾಸ್ತಿ ಆದ್ರೆ ಅದು ಮುರಿದೋಗ್ಬಿಡುತ್ತೆ. ಏನ್ ಪ್ರಿಕಾಷನ್ ತಗೋಬೇಕು ಇದಕ್ಕೆ ಪ್ರಿಕಾಷನ್ ನೀವು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ. ಆಮೇಲೆ ವಾರ್ಮ್ ಅಪ್ ಇಲ್ಲದೆ ನೀವು ಯಾವ ಸ್ಪೋರ್ಟ್ಸು ಆಡೋಂಗಿಲ್ಲ. ಸೊ ಮಸಲ್ಸ್ ಸ್ಟ್ರೆಂಥನ್ ಮಾಡ್ಕೋಬೇಕಾಗತ್ತೆ. ಸೊ ಇಫ್ ಎನಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ, ನೋವು ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ ತೋರಿಸಿ ಚಿಕಿತ್ಸೆ ಪಡಿಬೇಕಾಗುತ್ತೆ. ಲಿಗಮೆಂಟ್ ಇಂಜುರಿ ಬೀಳ್ಬೇಕು ಅಂತ ನೀವು ಫುಟ್ಬಾಲರ್ಸ್ಗೆ ಅಂತಿಲ್ಲ. ಲಾಸ್ಟ್ ಟೈಮ್ ಒಬ್ಬ ಏರ್ ಹೋಸ್ಟರ್ಸ್ಗೆ ಆಪ್ರೇಟ್ ಮಾಡಿದ್ವಿ. ಅವರು ಬರೀ ಏನೂ ಮಾಡಿಲ್ಲ, ಗೋವಾಲಿ ಶಿ ವಾಸ್ ವಾಕಿಂಗ್ ಇನ್ ದ ಬೀಚ್ ಫಾರ್ 3 to 5 days ಕಂಟಿನ್ಯೂಸ್ ಆಗಿ ವಾಕ್ ಮಾಡಿದ್ದಾರೆ. ಆ್ಯಂಡ್ ಶಿ ಹ್ಯಾಸ್ ಕಮ್ ಟು ಮೀ ವಿತ್ ನೀ ಪೈನ್. ಎಕ್ಸಾಮಿನ್ ಮಾಡಿ ನಾವು ACL ಲಿಗಮೆಂಟ್ ಇಂಜುರಿ ಇದೆ ಅಂತ ಹೇಳಿದೆ. ಅವ್ರು ನಂಬಲಿಲ್ಲ. ಆಮೇಲೆ MRI ಮಾಡಿಸಿದ್ರೆ ACL ಲಿಗಮೆಂಟ್ ಇಂಜುರಿ ಆಗಿತ್ತು. ಅವ್ರು ಏನು ಮಾಡಿದ್ರೆ, ವಾಕ್ ಮಾಡೋವಾಗ ಮರಳಲ್ಲಿ ಅವ್ರ ಕಾಲು ಹೂತೋಗಿದೆ,
ಜೋರಾಗಿ ಅಲೆ ಬಂದಾಗ ಬಾಡಿನ ಅಲೆ ಟರ್ನ್ ಮಾಡಿದೆ, ಅದಕ್ಕೆ ಅವರಿಗೆ ಲಿಗಮೆಂಟ್ ಇಂಜುರಿ ಆಗಿದೆ ಕಾಲಲ್ಲಿ. ಸೊ ಪಿವೋಟಿಂಗ್ ಅಂತ ಇರುತ್ತಲ್ಲ, ಒಂದು ಕಡೆ ಕಾಲು ಸ್ಟ್ರೈಟ್ ಆಗಿ ಬಾಡಿ ಹಿಂಗೆ ತಿರುಗಿಸಿದ್ರೆ ಅದು ಲಿಗಮೆಂಟ್ ಕಟ್ ಆಗುತ್ತೆ. ಮೀಟ್ ಆದ್ರು. ಸೊ ಅಲ್ಲಿ ಕೇಳಿದ್ರು ಬೆಂಡ್ ಮಾಡಕ್ ಟ್ರೈ ಮಾಡುವಂಗ ಹೆಂಗೆ ಅಂತ. ನಂದು ಆಲ್ಮೋಸ್ಟ್ 90 ಡಿಗ್ರೀಸ್ ಅಲ್ಲಿ ಬೆಂಡ್ ಮಾಡ್ತಾ ಇದ್ದಾರೆ. ಲಿಟಲ್ ಪೈನ್ ಇರ್ತಿತ್ತು, ಬಟ್ ಐ ಕುಡ್ ಏಬಲ್ ಟು ಬೆಂಡ್ ಆಕ್ಚುಲಿ. ಲೇಟರ್ ಅದೇ ನಿಧಾನಕ್ಕೆ ಇವಾಗ ವಿತಿನ್ 5 ಡೇಸ್ 6 ಡೇಸ್ ಆಗ್ತಾ ಇದೆ. ಸೊ ಇವಾಗ ನಾನು ಅದೇ ನಿಧಾನಕ್ಕೆ ಸ್ಮಾಲ್ ಎಕ್ಸರ್ಸೈಸ್ ಫಿಸಿಯೋ ಎಲ್ಲ ತೋರಿಸ್ಕೊಟ್ರು ನಂಗೆ ಹಿಂಗೆ ಎಕ್ಸರ್ಸೈಸ್ ಮಾಡೋದು ಅಂತ. ಸೊ ನಿಧಾನಕ್ಕೆ ಅದು ಮಾಡ್ತಾ ಇದ್ರೆ ಇವಾಗ ಕಂಪ್ಲೀಟ್ ಆಲ್ಮೋಸ್ಟ್ ನಡೀತಾ ಇದೆ. ಕಂಪ್ಲೀಟ್ ಇನ್ನೂ ಇಲ್ಲ, ಜಸ್ಟ್ ಯಾಕಂದ್ರೆ ಇನ್ನೂ 5-6 ಡೇಸ್ ಆಗಿರೋದು ಅಷ್ಟೇ. ಸೊ ಆಲ್ಮೋಸ್ಟ್ ನಡೀತಾ ಇದೆ ಫುಲ್. ನಾನು ಆ ವಿಡಿಯೋಸ್ ನೋಡಿ ಫುಲ್ ಎದುರ್ಕೊಂಡ್ಬಿಟ್ಟಿದ್ದೆ, ಬಟ್ ಹಂಗಂತವೇನು ಇಲ್ಲ. ಸೊ ನಾನು ಐ ಆಮ್ ಏಬಲ್ ಟು ವಾಕ್ ನಾವು. ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ತಗೊಂಡ್ರೆ ಆಬ್ವಿಯಸ್ಲಿ ನಾರ್ಮಲ್ ಆಗ್ಬಿಡ್ತೀನಿ. ಸೊ ಅದೇ ಬೇಸಿಕ್ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡಿದ್ರೆ ಆಬ್ವಿಯಸ್ಲಿ ಎಲ್ಲ ಬೆಂಡ್ ಆಗುತ್ತೆ, ಎಲ್ಲ ಆಗುತ್ತೆ. ನಾನು ಸುಮ್ಮನೆ ಎದುರ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ಈ ಸರ್ಜರೀಸ್ ಎಲ್ಲ ಕೀ ಹೋಲ್ ಸರ್ಜರೀಸ್ ಅಂತೀವಿ. ದೀಸ್ ಆರ್ ಆಲ್ ಡೇ ಕೇರ್ ಸರ್ಜರೀಸ್. ಮಾರ್ನಿಂಗ್ ಬಂದರೆ ನೀವು ಸರ್ಜರಿ ಮಾಡಿ ಈವ್ನಿಂಗ್ ಕಳಿಸ್ಬಿಡ್ತೀವಿ. ಅನ್ಲೆಸ್ ಯು ಹ್ಯಾವ್ ಇನ್ಶೂರೆನ್ಸ್ ಇದ್ರೆ ಮಾತ್ರ ಇರಬೇಕಾಗತ್ತೆ 24 ಗಂಟೆ. ಇಲ್ಲದೆ ಯು ಕ್ಯಾನ್ ಗೋ ಹೋಮ್ ಆನ್ ದ ಸೇಮ್ ಡೇ, ಆ್ಯಂಡ್ ಸೇಮ್ ಡೇ ಯು ಕ್ಯಾನ್ ಗೋ ಬ್ಯಾಕ್ ಟು ಯುವರ್ ಲೈಕ್ ವಾಕರ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಗೋ ಟು ವಾಶ್ರೂಮ್. ಯು ಕ್ಯಾನ್ ಡೂ ಆಲ್ ಅದರ್ ಆ್ಯಕ್ಟಿವಿಟೀಸ್ ವಿತ್ ದ ಹೆಲ್ಪ್. ಸೊ ಇಫ್ ಯು ಆರ್ ಎ ಆಫೀಸ್ ವರ್ಕರ್, ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆಫ್ಟರ್ 5 ಡೇಸ್. ಎಷ್ಟು ಖರ್ಚಾಗುತ್ತೆ ಸರ್ ಈ ಸರ್ಜರಿಗೆ? ಅದು ಡಿಪೆಂಡ್ಸ್ ಅಪಾನ್ ದಿ ಟೈಪ್ ಆಫ್ ಇಂಪ್ಲಾಂಟ್ಸ್ ನಾವು ಏನು ಯೂಸ್ ಮಾಡ್ತೀನಿ, ಆ್ಯಂಡ್ ಎಲ್ಲಿ ಆಪ್ರೇಷನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದೋಸ್ ಆರ್ ಆಲ್ ದ ವೇರಿಯೇಬಲ್ಸ್ ಇರುತ್ತೆ, ಬಟ್ ವಿ ಕ್ಯಾನ್ ಮೇಕ್ ಇಟ್ ಅಫೋರ್ಡಬಲ್ ಟು ಯುವರ್ ಬಜೆಟ್. ಈಗ ಹೇಗಿದೆ ಇದು? ಈಗೆಲ್ಲ ಆರಾಮಾಗಿದೆ ಸರ್. ಇವಾಗ ಬಂದಲ್ಲ, ಇವಾಗ ಅದನ್ನ ನಡ್ಕೊಂಡು ಆರಾಮಾಗಿ ನಾನೇ ಬಂದೆ. ಸೊ ಆಬ್ವಿಯಸ್ಲಿ ಡ್ರೈವ್ ಮಾಡೋದೆಲ್ಲ ಇನ್ನೂ ಆಗಲ್ಲ, ಇನ್ನು ಅದೇ 5 ಡೇಸ್ ಆಗಿದೆ. ಸೊ ನನ್ಗೆ ಗೊತ್ತಾಗ ಇನ್ನೊಂದು ಮ್ಯಾಕ್ಸ್ 10 ಡೇಸ್ 15 ಡೇಸ್ ಫುಲ್ ರೆಡಿ ಆಗಿಬಿಡುತ್ತೆ. ಅದೇ ಸ್ವಲ್ಪ ಬೇಸಿಕ್ ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ ಅರುಣ್ ಸರ್ ಅವರು. ಅದೇ ಅವಾಗ ಅದನ್ನ ಬೇಸಿಕ್ ಮಾಡ್ತಿದ್ರೆ ಡೈಲಿ ಒಂದು 15 ಮಿನಿಟ್ಸ್ ಅದು ಮಾಡ್ತಿದ್ರೆ ಬ್ಲಡ್ ಸರ್ಕ್ಯುಲೇಷನ್ಗೋಸ್ಕರ ಆಬ್ವಿಯಸ್ಲಿ ಬೆಂಡ್ ಆಗುತ್ತೆ. ಅದೇನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ನಿಮಗೆ ಹೇಗೆ ಇಲ್ಲಿ ಹಾಸ್ಪಿಟಲ್ ಗೊತ್ತಾಯ್ತು ಮತ್ತು ಹೇಗಿತ್ತು ನಿಮ್ಮ ಇಲ್ಲಿ ಎಕ್ಸ್ಪೀರಿಯನ್ಸ್? ಇಲ್ಲಿ ತುಂಬಾ ಚೆನ್ನಾಗಿದೆ ಸರ್. ನನ್ನ ಫಸ್ಟ್ ಇದು ನಂದು ಆಕ್ಚುಲಿ ನನ್ನ ಬಾಡಿಗೆ ಫಸ್ಟ್ ಸರ್ಜರಿ ಇದು. ಫುಲ್ ಎದುರ್ಕೊಬಿಟ್ಟಿದ್ದೆ ನಾನು. ಸರ್ಜರಿ ಅಂದ್ರೇನೆ ಫುಲ್ ಕಟ್ ಮಾಡ್ತಾರೆ ಹಿಂಗೆ ಅಂತ. ಅದು ಬೇರೆ ಅರುಣ್ ಸರ್, ನಂಗೆ ಅರುಣ್ ಸರ್ನ ಇದು ಮಾಡಿದ್ರು ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ದೆ ಆಕ್ಚುಲಿ. ಫ್ರೆಂಡು ಮತ್ತೆ ನಮಗೆ ಕಸಿನ್ ಒಬ್ರಿದ್ರು, ಅವ್ರದ್ದು ಹ್ಯಾಂಡ್ ಸರ್ಜರಿ ಇತ್ತು, ಆಕ್ಸಿಡೆಂಟ್ ಆಗಿತ್ತು. ಅವರು ಇಲ್ಲೇ ಮಾಡಿಸ್ಕೊಂಡಿದ್ದು. ಅವರು ಹೇಳಿದ್ರು. ಸೊ ನಾನು ಅಲ್ಲಿದ್ದಾಗ ಅಲ್ಲಿ ಆಬ್ವಿಯಸ್ಲಿ ಫಾರಿನಲ್ಲೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದು ಅಲ್ಲಿ ನಾನು ವಿತೌಟ್ ಪೇರೆಂಟ್ಸ್ ಇರ್ತೀನಿ. ಸೊ ನೋಡ್ಕೊಳಕ್ ನನ್ಗೆ ಯಾರು ಇಲ್ಲ ಅಂದ್ಬಿಟ್ಟೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ, ಹಿಂಗೆ ಬರ್ತೀನಿ ಇಂಡಿಯಾಗೆ ಅಂದ್ಬಿಟ್ಟು. ಸೊ ನಂಗೆ ಅರುಣ್ ಸರ್ನ ರೆಕಮೆಂಡ್ ಮಾಡಿದ್ರು. ಸೊ ಇಲ್ಲಿ ಬಂದು ಸರ್ಜರಿಗೆ ಹೋದೆ. ಸರ್ಜರಿ ಟೈಮಲ್ಲಿ ನಾನು ಫುಲ್ ಸಿಕ್ಕಾಪಟ್ಟೆ ಎದುರ್ಕೊಂಡ್ಬಿಟ್ಟಿದ್ದೆ. ನನ್ನ ಫಸ್ಟ್ ಸರ್ಜರಿ ಇದು. ಸೊ ಕಟ್ ಮಾಡ್ಬಿಟ್ಟಾದ್ಮೇಲೆ ಹೆಂಗಿರುತ್ತೆ ಏನು ಗೊತ್ತೆ ಅಂತ ನನ್ಗೆ ಫಸ್ಟ್ ಆಫ್ ಆಲ್ ಸರ್ಜರಿ ಟೈಮಲ್ಲಿ ನನಗೇನು ಗೊತ್ತೇ ಆಗಿರಲಿಲ್ಲ. ಸೊ ಅದು ಆಗ್ತಿದೆ ಅನ್ನೋದೇ ನಂಗೆ ಗೊತ್ತಾಗ್ಲಿಲ್ಲ. ಆಗ್ಬಿಟ್ಟಾದ್ಮೇಲೆ ನಂಗೆ ಅನಸ್ನೇಷಿಯಾ ಎಲ್ಲ ಇಳಿದ್ಮೇಲೆ ಎಲ್ಲ ಓಕೆ ಅಂದ್ಬಿಟ್ಟು ಗೊತ್ತಾಗಿದೆ. ನಂಗೆ ನಾಟ್ ಈವನ್ 1% ಪೇನ್ ಕೂಡ ನನಗೆ ಯಾರು ಗೊತ್ತಾಗಿಲ್ಲ. ಫಸ್ಟ್ ಆಫ್ ಆಲ್ ಅನಸ್ನೇಷಿಯಾ ಕೊಟ್ಟಿರ್ತಾರೆ, ಅವ್ರಿಗೆ ಅವ್ರ ಕೆಲಸ ಅವ್ರ ಡ್ಯೂಟಿ ಅವ್ರು ಮಾಡ್ತಿರ್ತಾರೆ. ನಾವು ಎಲ್ಲ ಸುಮ್ಮನೆ ಅಷ್ಟೇ, ನಮ್ಗೇನು ಫೀಲ್ ಆಗಲ್ಲ ಫಸ್ಟ್ ಆಫ್ ಆಲ್. ಓಕೆ, ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಟ್ರೀಟ್ಮೆಂಟ್? ಫುಲ್ಲಿ ಸ್ಯಾಟಿಸ್ಫೈಡ್ ಸರ್. ನಾನು ಯಾಕಂದ್ರೆ ನಾನು ಇವಾಗ ಮತ್ತೆ ಹೆಂಗಿದ್ರು ವಾಪಸ್ ಹೋಗ್ಬೇಕು ಯುರೋಪ್ಗೆ. ಓಕೆ. ಸೊ ವಿತಿನ್ 2 ಮಂತ್ಸ್ ನಾನು ಇನ್ನೂ ಯೂನಿವರ್ಸಿಟಿಗೆ ಹೋಗ್ಬೇಕು ನಾನು. ಸೊ ಆಬ್ವಿಯಸ್ಲಿ ನಾನು ಫುಲ್ಲಿ ಸ್ಯಾಟಿಸ್ಫೈಡ್. ನಾನು ವಿತಿನ್ 2 ಮಂತ್ಸ್ ಅಲ್ಲಿ ರಿಕವರ್ ಆಗಲೇಬೇಕು. ಇದು ಅನ್ಕೊಂಡಿದ್ದೆ ಆಗಲ್ವೇನೋ, ಎಕ್ಸ್ಟೆಂಡ್ ತೊಗೊಳ್ಳೋಣ ಸೆಮಿಸ್ಟರ್ ಅಂತ. ಬಟ್ ಇದು ಫುಲ್ಲಿ ಈಸಿಲಿ ಆಗ್ಬಿಡ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ನೋಡ್ಬೋದು ನೀವೇ ಆ್ಯಕ್ಚುಲಿ ವಿತಿನ್ 5 ಡೇಸಲ್ಲೇ ನಾನು ಫುಲ್ ಬೆಂಡ್ ಮಾಡ್ತೇನೆ. ಇವಾಗ 90 ಡಿಗ್ರೀಸಲ್ಲೇ ಕೂತೀನಿ ಆ್ಯಕ್ಚುಲಿ.